ಈ ವಾಟ್ಸ್ಆಪ್ ಯೂನಿವರ್ಸಿಟಿಗಳು ದಿನೇ ದಿನೇ ತಿಂಗಳ ವರ್ಷ ಜಾಸ್ತಿನೇ ಆಗ್ತದೆ. ಯಾಕಂದ್ರೆ ಮುಂಚೆ ಈ ದೊಡ್ಡವರು ಯಾರಾದ್ರೂ ಜಾಗಿಂಗೋ ಅಥವಾ ವಾಕಿಂಗ್ ಬಂದ್ರೆ ಏನ್ ಕೇಳೋರು ಅಂದ್ರೆ ಏನ್ ಓದ್ತಿದ್ಯಪ್ಪ, ಏನ್ ಕೆಲಸ ಮಾಡ್ತಿದ್ಯಪ್ಪ, ಏನ್ ಡಿಗ್ರಿ ಮಾಡ್ತಿದ್ಯಪ್ಪ, ನನ್ ಮಗ ಅಲ್ಲಿ ಫಾರಿನ್ಗೆಲ್ಲ ಹೋಗೋನಪ್ಪ ಅಂತ ಹೇಳಿ ತಲೆ ತಿನ್ನೋರು. ಆಗ ಅನ್ಸೋದು ಇವನ್ ಯಾಕೆ ಗುರು ನನಗೆ ಬಂದು ತಲೆ ತಿಂತಾನೆ, ನನ್ನಿಷ್ಟ ನಾನೇನಾದ್ರೂ ಮಾಡ್ಕೊಂತೀನಿ ಅಂತ. ಆ ಇರಿಟೇಷನ್ ಪರವಾಗಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಇವತ್ ನೋಡಿದ್ರೆ ದಿನ ಬೆಳಗಾದ್ರೆ ಯಾರೇ ಜಾಗಿಂಗ್ ಅಥವಾ ಯಾರೇ ವಾಕಿಂಗ್ ಸಿಕ್ಕಿದ್ರು ನನಗಷ್ಟಲ್ಲ ಎಲ್ಲ ಯುವಕರು ಕೇಳೋದೊಂದೇ, ಏನಪ್ಪ ಈ ಸಲ ಮೋದಿ ಬರ್ತಾರ, ರಾಹುಲ್ ಗಾಂಧಿ ಬರ್ತಾರ. ಗುರು ಒಬ್ಬ ಹೇಳ್ತಾರೆ ರೀ ಆ ಮೋದಿ ಸರಿ ಇಲ್ಲ, ರಾಹುಲ್ ಗಾಂಧಿ ಬರ್ಬೇಕು. ಇನ್ನೊಬ್ರು ಹೇಳ್ತಾರೆ ಆ ರಾಹುಲ್ ಗಾಂಧಿ ಸರಿ ಇಲ್ಲ, ಮೋದಿ ಬರ್ಬೇಕು. ಸರ್ ತಿಂಗಳಾದ್ರೆ EMI ಐತೆ, ಈ ಕಡೆ ಕನ್ನಡದವ್ರಿಗೆ ಕೆಲಸ ಸಿಗ್ತಿಲ್ಲ, ಎಲ್ಲ ಪರಭಾಷಿಕರು ಹೊರ ರಾಜ್ಯದಿಂದ ಬಂದು IT ಕಂಪನಿಗಳಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಮ್ಮವ್ರ ಕೆಲಸ ಇಲ್ಲ, ನಮ್ಮವ್ರು ಡಬಲ್ ಡಿಗ್ರಿ ಮಾಡಿದ್ರು, ಎಲ್ಲ ಚಿಕ್ಕ ಕೆಲಸ ಮಾಡ್ತಾವ್ರೆ. ಬಹಳ ಬೇಜಾರಾಗ್ತಿದೆ. ಇಷ್ಟೆಲ್ಲ ತಲೆನೋವಿದೆ. ನೀವ್ ನೋಡಿದ್ರೆ ಯಾಕೆ ಸರ್ ಈ ತರ ಮಾಡ್ತಾ ಇದೀರಾ? ಯಾಕೆ ನೀವೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ ನೋಡಿ ನಮ್ಗೆಲ್ಲ ಬಂದು ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದೀರಾ, ತಲೆಗೆ ಶಾರ್ಟ್ ಆಗ್ತಿದೀರಾ? ಸೊ ದಯವಿಟ್ಟು ನಿಮ್ಗ್ ಗೊತ್ತಿರೋರು ಯಾರಾದ್ರೂ ಪ್ರತಿದಿನ ಈ ತರ ತಲೆ ಶಾರ್ಟ್ ಹಾಕೋರು ಯಾರಾದ್ರೂ ಗೊತ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಸರ್ ನೀವು ನಮ್ಮಂತವ್ರಿಗೆ ಮಾರ್ಗದರ್ಶನ ತುಂಬಬೇಕು, ಅದೆಲ್ಲ ಬಿಟ್ಟು ಏನ್ ಸರ್ ನಿಮ್ದು ಅಂತ ಬುದ್ಧಿ ಹೇಳಿ ಸ್ವಲ್ಪ.